ಕಾವೇರಿ ತೀರದ ದಾಹ ಬಂದಿರುತ್ತಾ ಇರಲ್ವಾ? ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಅಂಚನ್. ಕರ್ನಾಟಕದಲ್ಲಿ ಬರದ ಪರಿಸ್ಥಿತಿ ಇದ್ರೂ ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸುವಂತೆ ಕಾವೇರಿ ಪ್ರಾಧಿಕಾರ ಆದೇಶಿಸಿದೆ. ಈ ಆದೇಶದ ವಿರುದ್ಧ ರಾಜ್ಯ ಸರ್ಕಾರ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದು, ರೈತರ ಹಿತವೇ ಮೊದಲ ಆದ್ಯತೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಿರೋದೇ ರೈತರ ರಕ್ಷಣೆಗೆ ಅಂತ ಅಭಯ ನೀಡಿದ್ದಾರೆ. ಹೀಗೆ ಕಾವೇರಿಗಾಗಿ ತಮಿಳುನಾಡಿನ ಖ್ಯಾತೆಗೆ ಶತಮಾನಗಳ ಇತಿಹಾಸವೇ ಇದೆ. ಕಾವೇರಿ ವಿಚಾರದಲ್ಲಿ ಅಪೀಲ್ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವೆಲ್ಲ ಮಾಡಿದ್ದೀವಿ. ಕಾವೇರಿ ವಿಚಾರದಲ್ಲಿ ಅಪೀಲ್ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವೆಲ್ಲ ಮಾಡಿದ್ದೀವಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ನಮ್ಮ ರೈತರು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರು ನಮ್ಮ ಬದುಕಿಸೋದಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ತಾಳ್ಮೆಯಿಂದ ಇರಿ, ಸೌಹಾರ್ದತೆಯಿಂದ ಎಲ್ಲ ಸಮಸ್ಯೆ ಪ್ರಕೃತಿ ನಮ್ಮನ್ನ ಬದುಕಿಸ್ತಾರೆ. ಕರುನಾಡಲ್ಲಿ ಬರ, ನೀರು ಹರಿಸಿದರೂ ತಮಿಳುನಾಡಿಗೆ ನೀಗದ ಕಾವೇರಿ ದಾಹ. ಕಾವೇರಿ ದಾಹ ತಮಿಳುನಾಡಿಗೆ ಎಂದಿಗೂ ತೀರದ ದಾಹ, ಶತಶತಮಾನಗಳಿಂದಲೂ ನೀಗದ ದಾಹ. ಬರದ ನಡುವೆ ತಮಿಳುನಾಡಿಗೆ ಕರ್ನಾಟಕ ನೀರು ಹರಿಸಿದ್ರೂ ತಮಿಳುನಾಡಿಗೆ ಮಾತ್ರ ಕಾವೇರಿಯ ದಾಹ ನೀಗ್ತಲೇ ಇಲ್ಲ. ಮೇಲಿಂದ ಮೇಲೆ ಒತ್ತಡ ಹಾಕ್ತಾ ಕರುನಾಡಿನ ಕಾವೇರಿಯ ನೀರಿಗಾಗಿ ತಮಿಳುನಾಡು ಲಾಬಿ ನಡೆಸ್ತಲೇ ಇದೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವು ತಮಿಳುನಾಡಿಗೆ ಹೆಚ್ಚಿನ ನೀರು ಹರಿಸುವಂತೆ ಆದೇಶಿಸಿದೆ. ಜೀವನದಿ ಕಾವೇರಿಯನ್ನೇ ನಂಬಿಕೊಂಡಿರುವ ಕರುನಾಡಿನ ರೈತರಿಗೆ ಮರಣ ಶಾಸನವಾಗಬಲ್ಲ ಈ ಆದೇಶದ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಸಮರ ಸಾರಿದೆ. ನಾವೆಂದಿಗೂ ನಮ್ಮ ರೈತರ ರಕ್ಷಣೆಗೆ ಕಟಿಬದ್ಧವಾಗಿದ್ದೀವಿ ಅಂತ ಸಿಎಂ ಡಿಕೆ ಅಭಯ ನೀಡಿದ್ದಾರೆ. ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ನಮ್ಮ ರೈತರು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರು ನಮ್ಮ ಬದುಕಿಸೋದಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಮಂಗಳವಾರ ಅಂದ್ರೆ 11ನೇ ತಾರೀಕಿನಂದು ಸಿಡಬ್ಲ್ಯೂಆರ್ಸಿ ಕಾವೇರಿ ನೀರು ನಿಯಂತ್ರಣ ಸಮಿತಿ ಮುಂದಿನ 15 ದಿನಗಳ ಕಾಲ ಕಾವೇರಿ ನೀರು ಬಿಡುವಂತೆ ಆದೇಶ ನೀಡಿದೆ. ಈ ಆದೇಶವನ್ನ ಸಿಡಬ್ಲ್ಯೂಎಂಎ ಅಂದ್ರೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರವು ಕೂಡ ಎತ್ತಿ ಹಿಡಿದಿದೆ. ಈ ಆದೇಶಕ್ಕೆ ಕರ್ನಾಟಕದ ಅಧಿಕಾರಿಗಳೇ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಅಥಾರಿಟಿ ಒಂದು ತೀರ್ಮಾನಕ್ಕೆ ಬಂದಿದೆ. ನಮ್ಮ ಪ್ರಕಾರ ಅದು ನಮಗೆ ಅನ್ಯಾಯವಾಗಿದೆ. ಅದನ್ನು ಯಾವ ರೀತಿಯಲ್ಲಿ ಲೀಗಲ್ ಒಂದು ರೆಮಿಡಿಯನ್ನು ಮಾಡಬೇಕು, ಲೀಗಲ್ ಯಾವ ರೀತಿಯಲ್ಲಿ ನಮಗೆ ಸಾಧ್ಯತೆ ಇದೆ, ಆ ಸಾಧ್ಯತೆಗಳ ಬಗ್ಗೆ ನಾವು ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಅವರ ಜೊತೆ ಕೂಡ ಚರ್ಚೆ ಮಾಡ್ತೀವಿ. ಮಾನ್ಯ ಸರ್ಕಾರವು ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ಪ್ರತಿದಿನ 12,000 ಕ್ಯೂಸೆಕ್ ನೀರು ಬಿಡುವಂತೆ ಕಾವೇರಿ ಪ್ರಾಧಿಕಾರ ಆದೇಶಿಸಿದೆ. ನಿತ್ಯ 12,000 ಅಂದ್ರೆ ದಿನಕ್ಕೆ 1.368 ಟಿಎಂಸಿ ಆಗುತ್ತೆ. 15 ದಿನ ನಿತ್ಯ 12,000 ಕ್ಯೂಸೆಕ್ ನೀರನ್ನ 24 ಗಂಟೆ ಹರಿಸಿದ್ರೆ 15.552 ಟಿಎಂಸಿ ಆಗುತ್ತೆ. ಮುಂದಿನ 15 ದಿನಗಳಲ್ಲಿ 15 ಟಿಎಂಸಿ ನೀರು ಹರಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಕಾವೇರಿ ಕೊಳ್ಳದ ರೈತರ ಪಾಲಿನ ರಕ್ಷಾ ಕವಚದಂತೆ ಸರ್ಕಾರ ದಿಟ್ಟ ಕೆಲಸ.
ಕಾವೇರಿ ನೀರಿನ ವಿಚಾರದಲ್ಲಿ ದಿಟ್ಟತನದಿಂದ ತಮಿಳುನಾಡು ಜೊತೆ ಗುದ್ದಾಟ. ಕರುನಾಡಿನ ರೈತರ ರಕ್ಷಣೆಗೆ ಪಣ ತೊಟ್ಟಿರುವ, ಕಾವೇರಿ ಕೊಳ್ಳದ ರೈತರ ಪಾಲಿನ ರಕ್ಷಾ ಕವಚದಂತೆ ನಿಂತಿರೋ ಸಿಎಂ ಡಿಕೆ ಶಿವಕುಮಾರ್ ತಮಿಳುನಾಡಿನ ವಿರುದ್ಧ ಕಾನೂನು ಹೋರಾಟವನ್ನ ಬಲಪಡಿಸಿದ್ದಾರೆ. ನಮ್ಮ ರೈತರ ಹಿತ ಕಾಪಾಡೋದು ನಮ್ಮ ಕರ್ತವ್ಯ ಅಂದಿರೋ ಸಿಎಂ ಡಿಕೆ ಶಿವಕುಮಾರ್ ತಾಳ್ಮೆಯಿಂದ ಇರಿ ಅಂದಿದ್ದಾರೆ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಸುಮ್ಮನೆ ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರು ನಮ್ಮ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಕಾವೇರಿಗಾಗಿ ರಾಜ್ಯ ಸರ್ಕಾರ ನಡೆಸುತ್ತಿರುವ ಕಾನೂನು ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್, ನಾವೇನ್ ಮಾಡಬೇಕೋ ಮಾಡ್ತಿದ್ದೀವಿ ಅಂದಿದ್ದಾರೆ. ಕಾವೇರಿ ವಿಚಾರದಲ್ಲಿ ಅಪೀಲ್ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡಿದ್ದೀವಿ. ಕಾವೇರಿ ವಿಚಾರದಲ್ಲಿ ಅಪೀಲ್ ಆಗಲಿಕ್ಕೆ ಏನು ವ್ಯವಸ್ಥೆ ಮಾಡಬೇಕು ನಾವು ಮಾಡಿದ್ದೀವಿ. ಸಿಡಬ್ಲ್ಯೂಎಂಎ, ಸಿಡಬ್ಲ್ಯೂಆರ್ಸಿ ಒಂದ್ ಕಡೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಕಾವೇರಿ ನೀರು ನಿಯಂತ್ರಣ ಸಮಿತಿ, ಒಂದೇ ಆದೇಶ, ಅದು ತಮಿಳುನಾಡಿಗೆ ಹೆಚ್ಚುವರಿಯಾಗಿ ಕಾವೇರಿ ನೀರು ಹರಿಸುವ ಆದೇಶ. ಆದರೆ ಎಷ್ಟೇ ಒತ್ತಡಗಳ ನಡುವೆಯೂ ನಾಡಿನ ರೈತರ ಹಿತ ಕಾಯ್ತಿರುವ ಡಿಕೆ ಸರ್ಕಾರ ಈ ಆದೇಶದ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಸಿಡಬ್ಲ್ಯೂಎಂಎ, ಸಿಡಬ್ಲ್ಯೂಆರ್ಸಿಗಳ ಸಭೆಗಳಲ್ಲೂ ರಾಜ್ಯದ ಪರ ಪ್ರಬಲ ವಾದ ಮಂಡಿಸಿರುವ ಸರ್ಕಾರ ಕರ್ನಾಟಕದ ವಕೀಲರಿಂದ, ನೀರಾವರಿ ತಜ್ಞರಿಂದ ಮಾಹಿತಿ ಸಂಗ್ರಹಿಸಿದೆ. ನೀರು ಬಿಡೋ ವಿಚಾರದಲ್ಲಿ ಪ್ರತಿ ಅಂಕಿಅಂಶಗಳನ್ನ ಪಡೆದಿದ್ದ ಸಿಎಂ ಡಿಕೆ ತನ್ನ ರೈತರ ಪರವಿರುವ ನಿಲುವಿನಲ್ಲಿ ಯಾವುದೇ ರಾಜಿ ಇಲ್ಲ ಅಂದಿದ್ದಾರೆ. ರಾಜಕೀಯಕ್ಕಿಂತ ರೈತರೇ ಮುಖ್ಯ ಎಂಬ ಸ್ಪಷ್ಟ ಸಂದೇಶವನ್ನೇ ನೀಡಿದ್ದಾರೆ. ನಮ್ಮ ಇನ್ಫ್ಲೋ ಏನಿದೆ ಕೂಡ ನಾನು ಗಮನಿಸ್ತಾ ಇದ್ದೀನಿ. ನಾನು ನಮ್ಮ ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ್ದು ನಮ್ಮ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ಇವೆರಡು ಕೂಡ ಗಮನ ಇಟ್ಕೊಂಡು ಸುಮ್ಮನೆ ತಾಳ್ಮೆಯಿಂದ ಇರಿ, ನಾವಿದ್ದೀವಿ, ನಿಮಗೋಸ್ಕರ ನಾವಿರೋದು. ಜನ ನಮ್ಗೆ ಅಧಿಕಾರ ಕೊಟ್ಟಿರೋದು ರೈತರು ನಮ್ಮ ಬದುಕಿಸ್ಲಿಕ್ಕೋಸ್ಕರ. ನಾವು ಯಾವ ಕಾರಣಕ್ಕೂ ಯಾವ ರೈತರಿಗೂ ತೊಂದರೆ ಮಾಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಇನ್ನು ನೀರು ಹರಿಸುವಂತೆ ನೀಡಿರುವ ಆದೇಶದ ಬಗ್ಗೆ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ಈಗಾಗಲೇ ನೀರು ಹರಿಸುವ ಆದೇಶ ಪಾಲಿಸಿದ್ದೀವಿ, ಈಗ ಮತ್ತೆ ನೀರು ಹರಿಸುವಂತೆ ನೀಡಿರುವ ಆದೇಶವನ್ನು ಪಾಲಿಸೋದು ಕಷ್ಟ ಅಂದಿದ್ದಾರೆ. ಎವಾಪರೇಷನ್ ಆಗುತ್ತೆ, ನದಿಗಳಿಗೆ ಸಣ್ಣ ಪ್ರಮಾಣದಲ್ಲಿ ನಾವು ನೀರು ಬಿಡಬೇಕಾಗುತ್ತೆ. ಮತ್ತು ನಮ್ಮಲ್ಲೂ ಕೆಲವು ಕಡೆ ಎಲ್ಲ ಬೆಳೆ ಹಾಕ್ಕೊಂಡಿದ್ದಾರೆ. ಆದರೂ 12,000 ಕ್ಯೂಸೆಕ್ ಬಿಡಿ ಅಂತ ಹೇಳಿದ್ದು ನಮ್ಮ ರಾಜ್ಯಕ್ಕೆ ಸರಿ ಇಲ್ಲ. ಈಗ ಬೆಳಿಗ್ಗೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದೆ. ಹಾಗೆ ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೆ. ಮತ್ತು ಮುಖ್ಯಮಂತ್ರಿಗಳು ನಮ್ಮ ಕೇಂದ್ರದಲ್ಲಿ, ಅಂದರೆ ದೆಹಲಿನಲ್ಲಿ ಇರ್ತಕ್ಕಂಥ ನಮ್ಮ ಅಡ್ವೊಕೇಟ್ ಜನರಲ್ಲು, ಮತ್ತು ಅಲ್ಲಿ ಸುಶಾಂತ್ ಪಾಟೀಲು ಮತ್ತು ಕಾತರ್ಕಿಯವರು ಎಲ್ಲರ ಜೊತೆ ಕೂಡ ಮಾತಾಡಿದ್ದಾರೆ. ಈಗ CWRC ಮತ್ತು CWMA ಎರಡೂ ನೆನ್ನೆ ಮೀಟಿಂಗ್ ಇತ್ತು. CWRC ಏನು 12,000 ಕ್ಯೂಸೆಕ್ಸ್ ಬಿಡಬೇಕು ಅಂತ ಹೇಳಿದ್ದಾರೆ, ಅದನ್ನೇ ಸಂಜೆ CWMAನಲ್ಲಿ ಅಪೀಲ್ ಮಾಡಿದ್ದಾರೆ. ಇನ್ನು ಸಿಡಬ್ಲ್ಯೂಎಂಎ ಆದೇಶಕ್ಕೆ ಸಚಿವರಾದ ಚೆಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಹುಶಃ ನಾಳೆ ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದೆ ಹೋಗೋದ್ರಿಂದ ಬಹುಶಃ ನಾವು ಇದನ್ನು ಭಾಳ ಗಂಭೀರವಾಗಿ ಸುಪ್ರೀಂ ಕೋರ್ಟ್ ಮುಂದೆ ನಾವು ಎಲ್ಲ ಡೀಟೇಲ್ನ ಸಬ್ಮಿಟ್ ಮಾಡಬೇಕಾಗಿದೆ. ಬಹುಶಃ ನಮಗೆ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ಒಂದು ಸಂಪೂರ್ಣ ಮಾಹಿತಿಯನ್ನು ಎರಡೂ ರಾಜ್ಯದಲ್ಲಿ ಎಲ್ಲ ಇಲಾಖೆಯಿಂದ ತಗೊಂಡು ಸ್ವಲ್ಪ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ, ಭರವಸೆ ಇದೆ. ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋದಕ್ಕೆ ಈಗ ನಮ್ಮ ಸರ್ಕಾರ ತೀರ್ಮಾನ ತಗೋತಾ ಇದೆ. ಮುಖ್ಯಮಂತ್ರಿಗಳ ಬಗ್ಗೆ ಸಾಕಷ್ಟು ತಾಂತ್ರಿಕ ಪರಿಣಿತರ ಜೊತೆ ಚರ್ಚೆ ಮತ್ತು ಕಾನೂನು ಪಂಡಿತರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಸೊ ಅದನ್ನು ತುರ್ತಾಗಿ ಇವತ್ತು ಅಥವಾ ನಾಳೆ ಒಳಗೆ ಅವನ್ನ ಅಪೀಲ್ ಆಗ್ತಾ ಇದ್ದೀವಿ. ಇನ್ನು ಕಾವೇರಿ ವಿಚಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಇಟ್ಟಿರುವ ದಿಟ್ಟ ಹೆಜ್ಜೆಗೆ ಮಾಜಿ ಸಚಿವ ಎಚ್ ವಿಶ್ವನಾಥ್ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಟ್ ಏನಪ್ಪ, ಒಂದು ಪಾಸಿಟಿವ್ ಆಗಿ ಹೋಗ್ತಾ ಇದ್ದಾರೆ ನಮ್ಮ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ವಿಜಯ್
ತಮಿಳ್ನಾಡು ಚೀಫ್ ಮಿನಿಸ್ಟರ್. ಯಾಕೆಂತಾರೆ ಅವರಿಬ್ಬರು ಮೀಟ್ ಮಾಡಿ ಫೋನಲ್ಲಿ ಮಾತಾಡಿ ಅವ್ರ ವಿಜಯ್ ಇಲ್ಲಿ ಬರೋದಿತ್ತು ಕರ್ನಾಟಕಕ್ಕೆ. ಆದರೆ ಈ ನಮ್ಮ ಕನ್ನಡ ಚಳುವಳಿಯವರು ಕೆಲಸ ಏನೂ ಕೆಲಸವಿಲ್ಲ. ದೆಹಲಿಯಲ್ಲಿ ಕರ್ನಾಟಕ ಸಂಸದರ ಜೊತೆ ಸಭೆ ನಡೆಸಿದ್ದ ಸಿಎಂ ಡಿಕೆ ಶಿವಕುಮಾರ್ ಕಾವೇರಿ ವಿಚಾರದಲ್ಲಿ ಕೇಂದ್ರದ ಮೇಲೆ ಒತ್ತಡ ಹೇರುವಂತೆ ಒತ್ತಾಯಿಸಿದರು. ವೀಕ್ಷಕರೇ, ಅಷ್ಟಕ್ಕೂ ಕಾವೇರಿಗಾಗಿ ತಮಿಳುನಾಡಿನ ಈ ದಾಹ ಇಂದು ನೆನ್ನೆಯದಲ್ಲ. ತಮಿಳುನಾಡಿನ ಕಾವೇರಿ ದಾಹಕ್ಕೆ ಶತಶತಮಾನಗಳ ಇತಿಹಾಸವಿದೆ. ಕಾವೇರಿ ಕನ್ನಡ ನಾಡಿನ ಜೀವನದಿ, ಕೋಟ್ಯಂತರ ಜನರ ಪಾಲಿನ ಕಾಮಧೇನು. ಕಾವೇರಿ ಹರಿಯುವ ಜಾಗದಲ್ಲಿ ಸಸ್ಯ ಶ್ಯಾಮಲವೇ ಸೃಷ್ಟಿಯಾಗುತ್ತೆ. ಹುಟ್ಟಿದ ಮನೆ, ಸಾಗುವ ಮನೆ, ಸೇರುವ ಮನೆ ಸಮೃದ್ಧಗೊಳಿಸುವ ಮಹಾತಾಯಿ ಕಾವೇರಿ. ಕಾವೇರಿಯ ಜನ್ಮಸ್ಥಳ ನಮ್ಮ ಕೊಡಗಿನ ಬ್ರಹ್ಮಗಿರಿ ಪರ್ವತದ ತಲಕಾವೇರಿ. ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುವ ಕಾವೇರಿ ಕರ್ನಾಟಕದಲ್ಲಿ ಹರಿದು ತಮಿಳುನಾಡು ಸೇರುತ್ತೆ. ತಮಿಳುನಾಡಿನ ಮಧ್ಯಭಾಗದಲ್ಲಿ ಹಾದು ಹೋಗುವ ಕಾವೇರಿ ಪಂಪುಹರ್ ಎಂಬಲ್ಲಿ ಬಂಗಾಳ ಕೊಲ್ಲಿ ಸೇರುತ್ತೆ. ಕಾವೇರಿ ಕರ್ನಾಟಕದಂತೆ ತಮಿಳುನಾಡಿನ ಪಾಲಿಗೂ ಜೀವನದಿ. ತಮಿಳುನಾಡಿನಲ್ಲಿ ಭೂಮಿ ಹಸಿರಾಗಬೇಕು ಅಂದ್ರೆ ಕಾವೇರಿ ಹರಿಯಲೇಬೇಕು. ಅಚ್ಚರಿ ಅಂದ್ರೆ ಕಾವೇರಿ ನದಿ ಕರ್ನಾಟಕದಲ್ಲಿ ಹುಟ್ಟಿದ್ರೂ ಹೆಚ್ಚು ದೂರ ಹರಿಯೋದು ತಮಿಳುನಾಡಿನಲ್ಲಿ. ಕಾವೇರಿ ನದಿ ಕರ್ನಾಟಕದಲ್ಲಿ 320 ಕಿಲೋಮೀಟರ್ ದೂರ ಹರಿದ್ರೆ ತಮಿಳುನಾಡಿನಲ್ಲಿ 415 ಕಿಲೋಮೀಟರ್ ಹರಿಯುತ್ತೆ. ತಲಕಾವೇರಿಯಿಂದ ಹುಟ್ಟಿ ಹರಿಯುವ ಕಾವೇರಿ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ 765 ಕಿಲೋಮೀಟರ್ ದೂರ ಸಾಗಿ ಬಂಗಾಳ ಕೊಲ್ಲಿ ಸೇರ್ತಾಳೆ. ಹೀಗೆ ಕಾವೇರಿ ಕರ್ನಾಟಕ ಮತ್ತು ತಮಿಳುನಾಡು ಎರಡಕ್ಕೂ ಜೀವನದಿಯಾಗಿದ್ದಾಳೆ. ಇದೇ ಕಾರಣಕ್ಕೆ ಕಾವೇರಿ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ವಿವಾದದ ಕೇಂದ್ರ ಬಿಂದುವಾಗಿದೆ. ಕಾವೇರಿಗಾಗಿ ಕರ್ನಾಟಕ ತಮಿಳುನಾಡು ನಡುವೆ ಸಂಘರ್ಷ ನಡೀತಿದೆ. ಕಾವೇರಿ ವಿಚಾರವಾಗಿ ಶತಶತಮಾನಗಳ ಹಿಂದೆಯೇ ಹೊಯ್ಸಳರು ಮತ್ತು ಚೋಳರ ನಡುವೆ ಸಂಘರ್ಷ ನಡೆದಿತ್ತು ಅನ್ನೋ ಮಾತಿದೆ. ಚೋಳರ ಕಾಲದಲ್ಲೇ ಕಾವೇರಿ ನದಿಗೆ ಅಡ್ಡಲಾಗಿ ಗ್ರ್ಯಾಂಡ್ ಡ್ಯಾಂ ನಿರ್ಮಿಸಲಾಗಿತ್ತು. ಇದು ತಂಜಾವೂರು ಜಿಲ್ಲೆಯ ಗ್ರ್ಯಾಂಡ್ ಡ್ಯಾಂ, ಕಲ್ನಾಲೈ ಡ್ಯಾಂ ಅಂತಲೂ ಕರೆಯಲಾಗುತ್ತೆ. ಇದು ಜಗತ್ತಿನ ಅತ್ಯಂತ ಪುರಾತನ ಮಾನವ ನಿರ್ಮಿತ ಡ್ಯಾಂಗಳಲ್ಲಿ ಒಂದು ಎನ್ನಲಾಗುತ್ತೆ. ಚೋಳರ ಕಾಲದಲ್ಲಿ ಆರಂಭವಾದ ಈ ಡ್ಯಾಂ ವಿವಾದದ ಕೇಂದ್ರ ಬಿಂದುವಾಗಿತ್ತು. ಇನ್ನು 150 ವರ್ಷಗಳ ಹಿಂದೆ ಅಂದ್ರೆ 1870ರಲ್ಲಿ ಅಂದಿನ ಬ್ರಿಟಿಷರ ಆಡಳಿತದಲ್ಲಿದ್ದ ಮದ್ರಾಸ್ ಮತ್ತು ಮೈಸೂರು ರಾಜ್ಯದ ನಡುವೆ ಕಾವೇರಿ ವಿವಾದ ಸೃಷ್ಟಿಯಾಗಿತ್ತು. ಕಾವೇರಿ ನದಿಗೆ ಅಡ್ಡಲಾಗಿ ಜಲಾಶಯ ನಿರ್ಮಿಸುವ, ನೀರಾವರಿ ಯೋಜನೆಗಳನ್ನು ರೂಪಿಸುವ ಮೈಸೂರು ರಾಜರ ಪ್ರಯತ್ನಕ್ಕೆ ಬ್ರಿಟಿಷರ ಆಡಳಿತದ ಮದ್ರಾಸ್ ವಿರೋಧ ವ್ಯಕ್ತಪಡಿಸಿತ್ತು. ಮೈಸೂರು ಜಲಾಶಯ ನಿರ್ಮಿಸಿದ್ರೆ ಕೆಳಭಾಗದಲ್ಲಿರೋ ನಮಗೆ ನೀರು ಕಡಿಮೆಯಾಗುತ್ತೆ ಅನ್ನೋ ನೆಪ ನೀಡಿ ಬ್ರಿಟಿಷರು ಮೈಸೂರು ರಾಜ್ಯದ ನೀರಾವರಿ ಯೋಜನೆಗಳಿಗೆ ಅಡ್ಡಗಾಲು ಹಾಕಿದ್ರು. 1892ರಲ್ಲಿ ಮೈಸೂರು ಮತ್ತು ಮದ್ರಾಸ್ ನಡುವೆ ಮೊದಲ ಒಪ್ಪಂದವಾಗಿತ್ತು. ಕಾವೇರಿ ನದಿ ಭಾಗದಲ್ಲಿ ಯಾವುದೇ ಜಲಾಶಯ ನಿರ್ಮಾಣ ಅಥವಾ ಬೇರೆ ಏನೇ ಮಾಡೋದಿದ್ರೂ ಅದರ ಸಂಪೂರ್ಣ ಮಾಹಿತಿಯನ್ನ ಮದ್ರಾಸ್ ಸರ್ಕಾರಕ್ಕೆ ನೀಡಬೇಕು ಹಾಗೂ ಮದ್ರಾಸ್ ಸರ್ಕಾರದ ಅನುಮತಿ ಪಡಿಬೇಕು ಅನ್ನೋ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಆಗ ಮದ್ರಾಸ್ ನೇರವಾಗಿ ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು. ಮೈಸೂರು ರಾಜ್ಯ ಬ್ರಿಟಿಷ್ ಸರ್ಕಾರದ ಅಧೀನದಲ್ಲಿತ್ತು. ಹೀಗಾಗಿ ಮೈಸೂರು ರಾಜ್ಯ ಬ್ರಿಟಿಷರ ಮದ್ರಾಸ್ ಜೊತೆಗಿನ ಒಪ್ಪಂದ ವಿರೋಧಿಸುವ ಸ್ಥಿತಿಯಲ್ಲಿರಲಿಲ್ಲ. ಕನ್ನಂಬಾಡಿ ಕಟ್ಟುವ ಒಡೆಯರ್ ಕನಸಿಗೆ ಆರಂಭದಲ್ಲೇ ಬ್ರಿಟಿಷರ ತಕರಾರು. 1910ರಲ್ಲಿ ಮೈಸೂರು ರಾಜ್ಯ ಕಾವೇರಿ ನದಿಗೆ ಅಡ್ಡಲಾಗಿ ಕನ್ನಂಬಾಡಿ ಕಟ್ಟೆ ಕಟ್ಟುವ ಯೋಜನೆ ರೂಪಿಸಿತು. 1892ರ ಒಪ್ಪಂದಕ್ಕೆ ಬದ್ಧವಾಗಿ ಮದ್ರಾಸ್ ಸರ್ಕಾರಕ್ಕೆ ಇದರ ಸಂಪೂರ್ಣ ಮಾಹಿತಿ ನೀಡಿ ಅದರ ಒಪ್ಪಿಗೆ ಕೋರಿತು. ಅಂದು ಮೈಸೂರು ರಾಜ್ಯದ ಮುಖ್ಯ ಎಂಜಿನಿಯರ್ ಆಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರು ಬ್ರಿಟಿಷರ ಮದ್ರಾಸ್ ಸರ್ಕಾರವನ್ನ ಒಪ್ಪಿಸಲು 24 ಪುಟಗಳ ವರದಿ
ಮದ್ರಾಸ್ ಸರ್ಕಾರ ಕನ್ನಂಬಾಡಿ ಅಣೆಕಟ್ಟು ಯೋಜನೆಗೆ ಆರಂಭದಲ್ಲೇ ಅಡ್ಡಗಾಲು ಹಾಕಿತ್ತು, ಅನುಮತಿ ನೀಡಲು ನಿರಾಕರಿಸಿತು. ಆದರೆ ಪಟ್ಟು ಬಿಡದ ಮೈಸೂರು ರಾಜ್ಯ ಸರ್ಕಾರ ಅಣೆಕಟ್ಟಿನ ಅವಶ್ಯಕತೆ ಏನು, ಯಾವ ಕಾರಣಕ್ಕಿದನ್ನ ಮಾಡಲಾಗ್ತಿದೆ ಅನ್ನೋದನ್ನ ಮನವರಿಕೆ ಮಾಡಿಕೊಡ್ತು. ಆದರೂ ಮದ್ರಾಸ್ ಸರ್ಕಾರ ಒಪ್ಪದ ಹಿನ್ನೆಲೆ ಒಬ್ಬ ನ್ಯಾಯಾಧೀಶರ ಮಧ್ಯಸ್ಥಿಕೆಯಲ್ಲಿ ಮತ್ತೊಂದು ಒಪ್ಪಂದದ ಕರಾರಿನ ಮೇಲೆ ಮದ್ರಾಸ್ ಸರ್ಕಾರ ಅಣೆಕಟ್ಟು ನಿರ್ಮಾಣಕ್ಕೆ ಷರತ್ತುಬದ್ಧ ಒಪ್ಪಿಗೆ ನೀಡಿತು. ಹೊಸದಾಗಿ ನಿರ್ಮಿಸಲಾಗೋ ಜಲಾಶಯದಿಂದ ಮದ್ರಾಸ್ಗೂ ನೀರು ಬಿಡುವ ಷರತ್ತು ಹಾಕಲಾಗಿತ್ತು. ಮದ್ರಾಸ್ ನೇರ ಬ್ರಿಟಿಷ್ ಆಡಳಿತಕ್ಕೆ ಒಳಪಟ್ಟಿದ್ದ ಕಾರಣ ಮದ್ರಾಸ್ ಪ್ರಾಂತ್ಯಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಪ್ಪಂದ ಏರ್ಪಟ್ಟಿತು. ಹೀಗೆ ಮದ್ರಾಸ್ ಪ್ರಾಂತ್ಯದ ಕಿರುಕುಳ, ಬ್ರಿಟಿಷರ ಮಲತಾಯಿ ಧೋರಣೆಯ ನಡುವೆ 1911ರಲ್ಲಿ ಕನ್ನಂಬಾಡಿ ಕಟ್ಟೆಯ ಕಾಮಗಾರಿ ಆರಂಭವಾಗಿತ್ತು. ಕನ್ನಂಬಾಡಿ ಗ್ರಾಮದ ಸುತ್ತಮುತ್ತಲ 25 ಗ್ರಾಮಗಳು ಮತ್ತು 15,000 ಜನರನ್ನ ಸ್ಥಳಾಂತರ ಮಾಡಲಾಗಿತ್ತು ಅನ್ನೋ ವರದಿ ಇದೆ. ಇನ್ನು ಕನ್ನಂಬಾಡಿ ಕಟ್ಟೆ ನಿರ್ಮಿಸಲು 10,000 ಕಾರ್ಮಿಕರು ನಿರಂತರವಾಗಿ ದುಡಿದಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕನಸು, ದೂರದೃಷ್ಟಿ ಮತ್ತು ಪ್ರಯತ್ನ, ಸಾವಿರಾರು ಕಾರ್ಮಿಕರ ಶ್ರಮದ ಫಲವಾಗಿ 21 ವರ್ಷಗಳ ಬಳಿಕ ಕನ್ನಂಬಾಡಿ ಕಟ್ಟೆ ಕಾಮಗಾರಿ ಪೂರ್ಣಗೊಂಡಿತು. 1932ರಲ್ಲಿ ಕನ್ನಂಬಾಡಿ ಕಟ್ಟೆ ಉದ್ಘಾಟನೆಯಾಗಿತ್ತು. ಹೀಗೆ ಶತಮಾನಗಳಿಂದಲೂ ಕಾವೇರಿ ವಿಚಾರಕ್ಕೆ ತಮಿಳುನಾಡು ಕರ್ನಾಟಕವನ್ನ ಕೆಣಕ್ತಲೇ ಬಂದಿದೆ. ಬರದ ನಡುವೆಯೂ ನೀರು ಹರಿಸುವಂತೆ ಕರ್ನಾಟಕದ ಮೇಲೆ ಒತ್ತಡ ಹೇರ್ತಲೇ ಬಂದಿರುವ ತಮಿಳುನಾಡಿಗೆ ಕಾವೇರಿ ದಾಹ ಮಾತ್ರ ನೀಗ್ತಲೇ ಇಲ್ಲ. ಕಾವೇರಿ ಕಿಚ್ಚು ಸ್ಫೋಟಗೊಂಡಿದೆ. ಹೆಚ್ಚುವರಿ ನೀರು ಹರಿಸುವಂತೆ ಆದೇಶದ ವಿರುದ್ಧ ನಾಳೆ ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ ಘೋಷಿಸಿದ್ದಾರೆ. ಆದರೆ ಬಹುತೇಕ ಸಂಘಟನೆಗಳು ಬಂದ್ನಿಂದ ಹಿಂದೆ ಸರಿದಿವೆ. ನಮ್ಮದು ಹೋರಾಟಕ್ಕಷ್ಟೇ ಬೆಂಬಲ, ಬಂದ್ಗೆ ಬೆಂಬಲ ಇಲ್ಲ ಅಂತ ಸ್ಪಷ್ಟಪಡಿಸಿವೆ. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. 13ನೇ ತಾರೀಕು ಬಂದ್. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಖಂಡ ಕರ್ನಾಟಕ ಬಂದ್ ಆಗೇ ಆಗುತ್ತೆ ಅಂತ ವಾಟಾಳ್ ಹೇಳಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ನಡೆಸಿದ ವಾಟಾಳ್ ಪೊರಕೆ ಪ್ರದರ್ಶನ ಮಾಡಿದ್ರು. ಮಾಲ್ಗಳು, ಮೆಟ್ರೋ ನಿಲ್ದಾಣಗಳಿಗೆ ಭೇಟಿ ನೀಡಿ ಮನವಿ ಮಾಡಿದ್ರು. ಬೆಂಗಳೂರು ರೌಂಡ್ಸ್ ಹಾಕಿ ಬಂದ್ಗೆ ಬೆಂಬಲ ಕೋರುವಷ್ಟರಲ್ಲಿ ಪೊಲೀಸರು ವಶಕ್ಕೆ ಪಡೆದ್ರು. ವಾಟಾಳ್ ನಾಗರಾಜ್ ಕರೆ ಕೊಟ್ಟಿರುವ ಕರ್ನಾಟಕ ಬಂದ್ಗೆ ಮಂಡ್ಯ ರೈತ ಹಿತರಕ್ಷಣಾ ಸಮಿತಿ ಬೆಂಬಲ ಸೂಚಿಸಿದೆ. ನಾಳೆ ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದೆ. ಮೈಸೂರು ರೈತ ಸಂಘ, ರಾಮನಗರ ರೈತ ಸಂಘ, ದಾವಣಗೆರೆ ರೈತ ಸಂಘ ಬಂದ್ಗೆ ಬೆಂಬಲ ಕೊಟ್ಟಿವೆ. ಬಂದ್ಗೆ ರೈತ ಸಂಘಟನೆಗಳು ಬಿಟ್ರೆ ಯಾವುದೇ ಸಂಘಟನೆಗಳು ಬೆಂಬಲಿಸಿಲ್ಲ. ಇನ್ನು ನಾಳಿನ ಬಂದ್ಗೆ ಪೋಷಕರ ಸಂಘ ಬೆಂಬಲ ನೀಡಿಲ್ಲ. ನಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ತೀವಿ ಅಂದಿದೆ. ಪ್ರವೀಣ್ ಶೆಟ್ಟಿ, ಶಿವರಾಮೇಗೌಡ, ನಾರಾಯಣಗೌಡ ಕರವೇ ಬಣವು ಬಂದ್ನಿಂದ ಹಿಂದೆ ಸರಿದಿವೆ. ಮಂಡ್ಯದಲ್ಲಿ ಇವತ್ತು ಹೀಗಾಗಿ ನಾಳೆ ಬಸ್ ಸಂಚಾರ, ಶಾಲೆಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ. ಸದ್ಯದ ಪರಿಸ್ಥಿತಿಯಲ್ಲಿ ಬಂದ್ ಬೇಡ ಅಂತ ಸಂಘಟನೆಗಳು ಹಿಂದೆ ಸರಿದಿವೆ. ಹೀಗಾಗಿ ನಾಳೆ ಮಂಡ್ಯ ಬಂದ್ ಆದ್ರೂ ಉಳಿದೆಡೆ ಬಂದ್ ಆಗೋದು ಅನುಮಾನ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.